ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್. ಯಾಕಂದರೆ ತುಂಬ ಜನ ಅಂದ್ಕೊತಾ ಇರ್ತಾರೆ, ಸಣ್ಣ ಆಗಬೇಕು ಅಥವಾ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂದರೆ ನಮ್ಗೆ ಇಷ್ಟವಾದ ಊಟವನ್ನು ಬಿಟ್ಬಿಡಬೇಕು, ಬರೀ ಹಸಿ ತರಕಾರಿ ತಿನ್ನಬೇಕು ಅಂತ. ಆದರೆ ಅದು ತಪ್ಪು. ತೂಕ ಇಳಿಸೋದು ಅಂದರೆ ಉಪವಾಸ ಇರೋದಲ್ಲ, ಸರಿಯಾದ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ತಿನ್ನೋದು. ಅದರಲ್ಲೂ ನಮ್ಮ ಕರ್ನಾಟಕದ ಟ್ರೆಡಿಷ್ನಲ್ ಅಡುಗೆಗಳಲ್ಲಿ ತೂಕ ಇಳಿಸೋಕ್ಕೆ ಎಷ್ಟೊಂದು ಸೂಪರ್ ಆಪ್ಷನ್ಸ್ಗಳಿದೆ. ಇದು ನಿಮಗೆ ಗೊತ್ತಾ? ಇವತ್ತು ನಾನು ನಿಮ್ಮ ಲೈಫ್ ಸ್ಟೈಲ್ಗೆ ಮ್ಯಾಚ್ ಆಗುವಂತಹ ಹಾಗೆಯೇ ಬಾಯಿ ರುಚಿ ಕೆಡಿಸೋದಂತಹ 7 ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಯಾಕೆ ಅಂದರೆ 7th ರೆಸಿಪಿ ಇದೆಯಲ್ಲ, ಅದು ನಿಮ್ಮ ಫೇವ್ರೆಟ್ ಆಗೋದ್ರಲ್ಲಿ ಡೌಟೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಲಿಸ್ಟ್ನಲ್ಲಿ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಸೂಪರ್ ಫುಡ್ ಹಾಗೆಯೇ ಎವರ್ಗ್ರೀನ್ ಫುಡ್ ಯಾವುದು ಅಂದರೆ ಅದು ರಾಗಿ ಅಂತಲೇ ಹೇಳ್ಬೋದು. ಇದು ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ಕೊತೀವಿ, ಆದರೆ ಕರೆಕ್ಟ್ ವೇನಲ್ಲಿ ನಾವು ಮಾಡ್ಕೊಬೇಕಾಗತ್ತೆ. ಈ ರಾಗಿಯಲ್ಲಿ ಫೈಬರ್ ಅಥವಾ ನಾರಿನಂಶ ತುಂಬಾ ಜಾಸ್ತಿ ಇರೋದ್ರಿಂದ ಇದನ್ನು ನಾವು ಕುಡಿದ್ರೆ ನಮಗೆ ಬೇಗ ಹಸಿವಾಗಲ್ಲ. ಆದರೆ ಇದನ್ನು ನಾವು ಮಾಡೋದು ಫರ್ಮೆಂಟೆಡ್ ಸ್ಟೈಲ್ನಲ್ಲಿ, ಅಂದರೆ ಹಿಟ್ಟನ್ನು ಉಳಿ ಬರೆಸ್ಬಿಟ್ಟು ಆಮೇಲೆ ಮಾಡೋದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಜೀರ್ಣಕ್ರಿಯೆ ಅಥವಾ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈ ರಾಗಿ ಅಂಬಲಿ ಮಾಡೋದಕ್ಕೆ ಬೇಕಾದ ಪದಾರ್ಥಗಳು ಯಾವ್ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು 2 ಸ್ಪೂನಷ್ಟು ರಾಗಿ ಹಿಟ್ಟು ಬೇಕಾಗುತ್ತೆ, ನೀರು, ಮಜ್ಜಿಗೆ, ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಈಗ ಮಾಡೋ ವಿಧಾನದ ಬಗ್ಗೆ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಒಂದು ಪಾತ್ರೆಗೆ 2 ಗ್ಲಾಸಷ್ಟು ನೀರನ್ನು ಹಾಕಿ ಇದಕ್ಕೆ 2 ರಿಂದ 3 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಗಂಟಿಲ್ಲದೆ ಚೆನ್ನಾಗಿ ಕಲಸಿ ಇದನ್ನು ಒಂದು ಸ್ವಲ್ಪ 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸಿ ಬಾಯ್ಲ್ ಮಾಡಿದ್ಮೇಲೆ ಆಮೇಲೆ ಆ ಸ್ಟೌವನ್ನು ಆಫ್ ಮಾಡಿ ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿಡಿ. ಸುಮಾರು 8 ರಿಂದ 10 ಗಂಟೆ ಕಾಲ ಹಾಗೆ ಬಿಡಿ. ಮಾರ್ನಿಂಗ್ ನೀವು ಎದ್ದ ತಕ್ಷಣ ಅದು ಒಂದು ಸ್ವಲ್ಪ ಹಿಟ್ಟು ಸ್ವಲ್ಪ ಉಬ್ಬಿರುತ್ತೆ, ಲೈಟಾಗಿ ಉಳಿ ಬಂದಿರುತ್ತೆ. ಈಗ ಇದೇ ಪಾತ್ರೆಗೆ ನೀವು ಮಜ್ಜಿಗೆ ಹಾಗೆಯೇ ಈರುಳ್ಳಿ, ನೀವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಈರುಳ್ಳಿ ಹಾಗೆ ಉಪ್ಪನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಸೂಪರಾಗಿರುತ್ತೆ. ಇದನ್ನು ಕುಡೀರಿ. ಈ ಥರ ಕುಡಿಯೋದ್ರಿಂದ ಆಗೋ ಪ್ರಯೋಜನ ಏನು ಅಂದರೆ, ಇದು ಉಳಿ ಬರೆಸಿ ನಾವು ಕುಡಿಯೋದ್ರಿಂದ ಇದರಲ್ಲಿ ವಿಟಮಿನ್ B12 ಹಾಗೆ ಪ್ರೋಬಯೋಟಿಕ್ ತುಂಬಾ ಹೆಚ್ಚಾಗಿರುತ್ತೆ. ಇದು ತೂಕ ಇಳಿಸೋರಿಗೆ ತುಂಬಾ ಒಳ್ಳೆಯದು. ಎರಡನೇದು ಬಂದು ತುಂಬ ಜನರ ಫೇವ್ರೆಟ್ ಇಡ್ಲಿ. ಆದರೆ ನಾವು ಮಾಡೋದು ನಾರ್ಮಲ್ ಇಡ್ಲಿ ಅಲ್ಲ, ವೆಜಿಟೇಬಲ್ ಇಡ್ಲಿ. ಅಕ್ಕಿ ಇಡ್ಲಿಗಿಂತ ರವೆ ಅಥವಾ ಸಿರಿಧಾನ್ಯದ ಇಡ್ಲಿ ವೆಯ್ಟ್ ಲಾಸ್ಗೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡ್ಕೊಂಬರೋಣ ಬನ್ನಿ. ಇಡ್ಲಿ ಹಿಟ್ಟು, ಇದಕ್ಕೆ ರವೆ ಅಥವಾ ಸಿರಿಧಾನ್ಯದಿರಲಿ, ತುರಿದ ಕ್ಯಾರೆಟ್, ಹಾಗೆಯೇ ಸಣ್ಣಗಚ್ಚಿದ ಬೀನ್ಸ್, ಹಾಗೆಯೇ ಸ್ವಲ್ಪ ನುಗ್ಗೆ ಸೊಪ್ಪು ಅಥವಾ ಕೊತ್ತಂಬರಿ. ಈಗ ಮಾಡೋ ವಿಧಾನನ ನೋಡ್ಕೊಂಬರೋಣ ಬನ್ನಿ. ನಿಮ್ಮ ಇಡ್ಲಿ ಹಿಟ್ಟಿಗೆ ತುರಿದಿಟ್ಟಿರೋ ಕ್ಯಾರೆಟ್, ಬೀನ್ಸ್ ಹಾಗೆಯೇ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಎಣ್ಣೆ ಹಚ್ಚಿದ ಇಡ್ಲಿ ಪ್ಲೇಟ್ನಲ್ಲಿ ಹಾಕ್ಬಿಟ್ಟು ನೀವು ಹಬೆಯಲ್ಲಿ ಬೇಯಿಸಿ. ಇದಕ್ಕೆ ನೀವು ಕಾಯಿ ಚಟ್ನಿಯಲ್ಲಿ ತಿನ್ನೋ ಬದಲಿಗೆ ನೀವು ಜಾಸ್ತಿ ತರಕಾರಿ ಹಾಕಿರೋ ಬಿಸಿ ಬಿಸಿ ಸಾಂಬಾರು ಜೊತೆ ತಿಂದರೆ ಟೇಸ್ಟಿಗೆ ಟೇಸ್ಟ್, ಹೆಲ್ತ್ಗೆ ಹೆಲ್ತ್. ಮೂರನೇದು ಬಂದ್ಬಿಟ್ಟು ಬಿಳಿ ರವೆ ಉಪ್ಪಿಟ್ಟು ಬದಲಿಗೆ ನಾವು ಗೋಧಿ ನುಚ್ಚಿನ ಉಪ್ಪಿಟ್ಟನ್ನು ತಿಂದರೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಇದು ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಹೆಚ್ಚೊತ್ತು ಇರುತ್ತೆ. ಹಾಗಾದರೆ ಈ ಉಪ್ಪಿಟ್ಟಿಗೆ ಬೇಕಾಗಿರೋ ಪದಾರ್ಥಗಳು ಯಾವುದ್ಯಾವುದು ಅಂತ ತಿಳ್ಕೊಂಬರೋಣ ಬನ್ನಿ. 1 ಕಪ್ಪಷ್ಟು ಗೋಧಿ ನುಚ್ಚು ಬೇಕಾಗುತ್ತೆ, ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಕರಿಬೇವು ಬೇಕಾಗುತ್ತೆ, ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಸಹ ಬೇಕಾಗುತ್ತೆ. ನಿಮ್ಮ ಖಾರ ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ಇನ್ನು ತರಕಾರಿಗಳು, ನಾನಿಲ್ಲಿ ಬಟಾಣಿ, ಕ್ಯಾರೆಟ್, ಬೀನ್ಸನ್ನು ತೊಗೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನೀವು ಯೂಸ್ ಮಾಡ್ಬೋದು. ಹೀಗೆ ಮಾಡೋದು. ಈಗ ಮಾಡೋ ವಿಧಾನನ ತಿಳ್ಕೊಂಬರೋಣ ಬನ್ನಿ. ಫಸ್ಟ್ ನಾವು ಗೋಧಿ ನುಚ್ಚನ್ನು ಸ್ವಲ್ಪ ಹುರ್ಕೊಬೇಕಾಗುತ್ತೆ. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಬೇಕು. ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದ ತರಕಾರಿಯನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು 2 ಕಪ್ಪಷ್ಟು ನೀರು ಹಾಕಿ ಕುದಿಸೋಣ. ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗತ್ತೆ. ನೀರು ಚೆನ್ನಾಗಿ ಕುದಿಬೇಕಾದ್ರೆ ಉರಿದ ಗೋಧಿ ನುಚ್ಚನ್ನು ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ನಮಗೆ ರುಚಿಯಾದ ಡಯಟ್ ಉಪ್ಪಿಟ್ಟು ರೆಡಿಯಾಗಿದೆ. 4ನೇದು ಬಂದ್ಬಿಟ್ಟು ಹೆಸರುಬೇಳೆ ದೋಸೆ, ಅಥವಾ ಇದನ್ನು ಆಂಧ್ರದ ಕಡೆ ಪೆಸರೆಟ್ಲು ಅಂತ ಸಹ ಕರೀತಾರೆ.
ಇದರಲ್ಲಿ ಪ್ರೋಟೀನ್ ತುಂಬಾ ಹೆಚ್ಚಾಗಿರುತ್ತೆ. ಇದು ಮಸಲ್ ಬಿಲ್ಡ್ ಮಾಡೋಕ್ಕೆ ಹಾಗೆಯೇ ಕೊಬ್ಬು ಕರಗಿಸೋಕೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ನೆನೆಸಿದ ಹೆಸರು ಕಾಳು ಅಥವಾ ಹೆಸರು ಬೇಳೆ ಬೇಕಾಗುತ್ತೆ. 2 ಹಸಿಮೆಣಸಿನ್ಕಾಯಿ, ಒಂದು ಇಂಚಷ್ಟು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ. ಈಗ ಮಾಡೋ ವಿಧಾನ, ನಾವು ರಾತ್ರಿ ಹೆಸರುಬೇಳೆ ಅಥವಾ ಹೆಸರು ಕಾಳನ್ನು ನೆನೆಸಿಡಬೇಕಾಗತ್ತೆ. ಬೆಳಗ್ಗೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಬೇಕಾಗತ್ತೆ. ಈ ಕಾಳು ಅಥವಾ ಬೇಳೆನ ಹಾಕಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನಾವು ರುಬ್ಕೊಬೇಕಾಗತ್ತೆ. ಈಗ ನಮಗೆ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾವು ಫರ್ಮೆಂಟೆಡ್ ಮಾಡೋ ಇಲ್ಲ, ಇನ್ಸ್ಟೆಂಟಾಗಿ ನಾವು ದೋಸೆ ಮಾಡ್ಕೊಬೋದು. ಡೈರೆಕ್ಟಾಗಿ ನಾವು ದೋಸೆ ತರಹ ಹುಯ್ಕೊಂಡು ನಾವು ಮಾಡ್ಕೊಬೋದು. 2 ಕಡೆ ಚೆನ್ನಾಗಿ ಬೇಯಿಸಬೇಕಾಗತ್ತೆ. ಇದ್ರ ಜೊತೆ ಚಟ್ನಿ ಇದ್ದರೆ ಸೂಪರ್ ಅಂತಲೇ ಹೇಳ್ಬೋದು. 5ನೇದು ಬಂದು ಪೊಂಗಲ್. ಆದರೆ ನೀವು ಅಕ್ಕಿ ಬದಲಿಗೆ ನೀವು ನವಣೆ ಅಥವಾ ಸಾಮೆ ಅಕ್ಕಿಯನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬರೋಣ ಬನ್ನಿ. ಒಂದು ಅರ್ಧ ಕಪ್ಪಷ್ಟು ಸಿರಿಧಾನ್ಯ ಬೇಕಾಗುತ್ತೆ. ಇದಕ್ಕೆ ನವಣೆ ಅಥವಾ ಸಾಮೆ, ಹಾಗೆಯೇ ಅರ್ಧ ಕಪ್ಪಷ್ಟು ಹೆಸರು ಬೇಳೆ, ಹಾಗೆಯೇ ಜೀರಿಗೆ, ಕಾಳುಮೆಣಸು, ಕರಿಬೇವು, ಹಾಗೆಯೇ ಸ್ವಲ್ಪ ತುಪ್ಪ. ಈಗ ಮಾಡೋ ವಿಧಾನನ ನೋಡ್ಕೊಂಬರೋಣ ಬನ್ನಿ. ಕುಕ್ಕರ್ನಲ್ಲಿ ಸಿರಿಧಾನ್ಯ ಮತ್ತು ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3 ಪಟ್ಟಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಆಮೇಲೆ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದಕ್ಕೆ ಜೀರಿಗೆ, ಮೆಣಸು, ಕರಿಬೇವು ಒಗ್ಗರಣೆ ಕೊಡೋಣ. ಆಮೇಲೆ ಬೆಂದಿರೋ ಮಿಶ್ರಣಕ್ಕೆ ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಸಿಂಪಲ್ ಆ್ಯಂಡ್ ಹೆಲ್ತಿಯಾಗಿರೋ ಪೊಂಗಲ್ ರೆಡಿ ಆಗುತ್ತೆ. 6ನೇದು ಬಂದ್ಬಿಟ್ಟು ಲೈಟ್ ಆಗಿರೋ ಬ್ರೇಕ್ಫಾಸ್ಟ್, ಅಂದರೆ ಮೊಳಕೆ ಬಂದ ಹೆಸರು ಕಾಳು ಉಸಲಿ. ಇದರಲ್ಲಿ ಲೋ ಕ್ಯಾಲೋರಿ ಬಟ್ ಹೈ ಪ್ರೋಟೀನ್ ನಮಗೆ ಸಿಗುತ್ತೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಯಾವುದು ಅಂದರೆ ನಮಗೆ 1 ಕಪ್ಪಷ್ಟು ಮೊಳಕೆ ಬರಿಸಿದ ಹೆಸರು ಕಾಳು ಬೇಕಾಗುತ್ತೆ. ಹಾಗೆಯೇ ಚಿಕ್ಕದಾಗಿ ಹಚ್ಕೊಂಡ ಈರುಳ್ಳಿ, ಟೊಮೆಟೊ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣಿನ ರಸ. ಈಗ ಮಾಡೋ ವಿಧಾನನ ತಿಳ್ಕೊಂಬರೋಣ ಬನ್ನಿ. ಫಸ್ಟ್ ಹೆಸರು ಕಾಳನ್ನು ಮೊಳಕೆ ಬರೆಸ್ಬಿಟ್ಟು ಕೆಲವರು ಹಾಗೆಯೇ ಹಸಿಯಾಗಿ ತಿಂತಾರೆ, ಹೀಗೂ ತಿನ್ಬೋದು. ಆದರೆ ಇನ್ನು ಕೆಲವರು ಭಯ ಪಡ್ತಾರೆ, ಯಾಕೆ ಅಂದರೆ ಹಸಿಯಾಗಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಅಂಥವ್ರು ಏನು ಮಾಡಿ ಅಂದರೆ ಚೆನ್ನಾಗಿ ಬೇಯಿಸ್ಬಿಟ್ಟು ಆ ನೀರನ್ನು ಸಪ್ರೇಟ್ ಮಾಡಿ, ಬಟ್ ಅದನ್ನು ಎಸೆಯೋಕ್ಕೆ ಹೋಗಬೇಡಿ. ಅದನ್ನು ಎಲ್ಲರೂ ಬೇರೆ ಅಡುಗೆಗಾರು ಯೂಸ್ ಮಾಡ್ಕೊಳ್ಳಿ ಅಥವಾ ನೀವು ಕುಡೀರಿ. ಸೊ ಈಗ ಇದನ್ನು ಒಂದು ಬೌಲಿಗೆ ತಗೊಳ್ಳಿ. ಈ ಹೆಸರು ಕಾಳು, ಮೊಳಕೆ ಬರೆಸಿದ ಹೆಸರು ಕಾಳನ್ನು ತಗೊಂಡು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಹಾಗೆ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸನ ಹಿಂಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಸಹ ನೀವು ಆ್ಯಡ್ ಮಾಡಿ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಕೊನೆಯದಾಗಿ ನಮ್ಮೆಲ್ಲರ ಫೇವ್ರೆಟ್ ಬಂದು ಅಕ್ಕಿ ರೊಟ್ಟಿ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅದೇನು ಅಂದರೆ ಹಿಟ್ಟು ಕಮ್ಮಿ ಇರಲಿ, ತರಕಾರಿ ಜಾಸ್ತಿ ಇರಬೇಕಾಗತ್ತೆ. ಈ ಅಕ್ಕಿ ರೊಟ್ಟಿಗೆ ಬೇಕಾಗಿರೋ ಪದಾರ್ಥಗಳು ಯಾವುದು ಅಂತ ತಿಳ್ಕೊಂಬರೋಣ ಬನ್ನಿ. ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ತುರಿದ ಸೌತೆಕಾಯಿ ಜಾಸ್ತಿ ಇರಲಿ, ಸಬ್ಬಕ್ಕಿ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು. ಇದರಲ್ಲಿ 2 ಹಾಕಿದ್ರೂ ಓಕೆ, ಇಲ್ಲ ಯಾವುದಾದ್ರೂ 1 ಸಿಕ್ಕಿದ್ರೂ ಓಕೆ. ತುರಿದ ಕ್ಯಾರೆಟ್, ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ. ಈಗ ಮಾಡೋ ವಿಧಾನ, ಅಕ್ಕಿ ಹಿಟ್ಟಿಗೆ ಎಲ್ಲ ತರಕಾರಿ, ಸೊಪ್ಪು, ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ನೀರು ಹಾಕೋದು ಬೇಡ, ಸೌತೆಕಾಯಲ್ಲಿರೋ ನೀರೇ ಸಾಕಾಗುತ್ತೆ. ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ರೊಟ್ಟಿಯನ್ನು ತಟ್ಟಿ. ನೀವು ಹೆಂಚಿನ ಮೇಲೆ ಬೇಯಿಸಬೇಕಾದ್ರೆ ನೀವು ಎಣ್ಣೆ ಕಡಿಮೆ ಹಾಕೋದು ತುಂಬ ಒಳ್ಳೆಯದು. ಮಿತವಾಗಿ ಅಂದರೆ ಇಷ್ಟು ಮಿತ ಅಂದರೆ ಅಷ್ಟು ಮಿತವಾಗಿ ಎಣ್ಣೆನ ಬಳಸಿ. ಈಗ ನಿಮಗೆ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ ಅದರ ಘಮ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಈ 7 ರೆಸಿಪಿಗಳಲ್ಲಿ ದಿನಕ್ಕೊಂದು ರೆಸಿಪಿನ ಟ್ರೈ ಮಾಡಿ. ಇವತ್ತು ನಾನು ಕೆಲವೊಂದು ಪಾಯಿಂಟ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇನು ಅಂದರೆ ನಾವು ಎಷ್ಟೇ ಹೆಲ್ತಿಯಾಗಿರೋ ಫುಡ್ಡನ್ನು ತಿಂದ್ರೂ ಅದು ಮಿತವಾಗಿ ತಿಂದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ನಾವು ಕಾಫಿ ಟೀ ಕುಡಿಬೇಕಾದ್ರೆ ಸಕ್ಕರೆ ಹಾಕೋದನ್ನು ಬಿಡಬೇಕಾಗತ್ತೆ. ದಿನಕ್ಕೆ ಕನಿಷ್ಠ ಪಕ್ಷ ಒಂದು 30 ನಿಮಿಷ ವಾಕ್ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೆನಪಿರಲಿ, ತೂಕ ಇಳಿಸೋದು ಒಂದು ಜರ್ನಿ, ಮ್ಯಾಜಿಕ್ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಇದೆಯಲ್ಲ, ಅದು ನನಗೆ ಎನರ್ಜಿ ಬೂಸ್ಟರ್ ಥರ. ತುಂಬ ಒಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನನಗೆ ಎಂಕರೇಜ್ ಮಾಡುತ್ತೆ. ಸೊ ಪ್ಲೀಸ್ ನನಗೆ ಎಂಕರೇಜ್ ಮಾಡಿ. ಈ ವಿಡಿಯೋ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ತರಹ ಹೆಲ್ತಿ ಟಿಪ್ಸ್ಗಾಗಿ ನೀವು ಇನ್ನೂ ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು
ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ನಾನು ನಿಮ್ಮ ಸೌಮ್ಯ.